ಪತ್ರಕರ್ತ ಮಿತ್ರರೇ, ತುಂಬ ವರ್ಷಗಳ ನಂತರ ವಿಜಯಪುರದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಅದು ಶಿವಸೇನೆ ಪಕ್ಷದ ನೇತೃತ್ವದಲ್ಲಿ. ಕಳೆದ ಆಗಸ್ಟ್ 26ನೇ ತಾರೀಕು ಚೌತಿಯ ಮುನ್ನಾ ದಿನ ಮಹಾರಾಷ್ಟ್ರ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಶ್ರೀ ಏಕನಾಥ್ ಶಿಂದೆ ಅವರು ನಮ್ಮನ್ನು ಕರೆಯಿಸಿ ಕರ್ನಾಟಕದ ರಾಜ್ಯ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿ ಆದೇಶ ಪತ್ರವನ್ನು ನೀಡಿದ್ದಾರೆ. ಅದಾದ ನಂತರ ಕರ್ನಾಟಕದಲ್ಲಿ ಅನೇಕ ರೈತಪರ ಮತ್ತು ಸಾರ್ವಜನಿಕರ ಹಿತಕ್ಕಾಗಿ ಹೋರಾಟಗಳನ್ನು ಮಾಡ್ತಾ ಇವತ್ತು ನಿಮ್ಮ ವಿಜಯಪುರ ಜಿಲ್ಲೆಗೆ ನಮ್ಮ ಶಿವಸೇನೆ ಪಕ್ಷ ಪಾದಾರ್ಪಣೆ ಮಾಡಿದೆ. ತಮಗೆ ಗೊತ್ತಿರುವ ಹಾಗೆ ನಮ್ಮ ಶಿವಸೇನೆ ಪಕ್ಷ ಅಭಿವೃದ್ಧಿ ಮತ್ತು ಕಟ್ಟರ್ ಹಿಂದುತ್ವ, ಹಿಂದೂಗಳಿಗೆ ಭಾರತದಲ್ಲಿ ಮೊದಲನೇ ಆದ್ಯತೆ ಸಿಗಬೇಕು ಮತ್ತು ಅಭಿವೃದ್ಧಿಯಲ್ಲಿ ಭಾರತ ವಿಶ್ವದಲ್ಲಿ ನಂಬರ್ 1 ರಾಷ್ಟ್ರ ಆಗಬೇಕು ಅನ್ನುವಂತಹ ರೈತರ ಹಿತಕ್ಕಾಗಿ ಹೋರಾಡುವಂತಹ ನಿಟ್ಟಿನಲ್ಲಿ ನಾವು ಪಕ್ಷವನ್ನು ನಮ್ಮ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇತ್ತೀಚೆಗೆ ತಮಗೆಲ್ಲ ಮಾಹಿತಿ ಇರುವ ಹಾಗೆ ವಿಜಯಪುರ ಜಿಲ್ಲೆ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಸುಮಾರು 4-5 ಜಿಲ್ಲೆಗಳಲ್ಲಿ ವಿಪರೀತವಾಗಿ ಧಾರಾಕಾರದಿಂದ ಮಳೆ ಸುರಿದು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಬೆಳೆ ಹಾನಿಯಾಗಿ ಸುಮಾರು 1 ತಿಂಗಳು ಗತಿಸಿದ್ರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ರೈತರ ಹಿತಕ್ಕಾಗಿ ಮತ್ತು ರೈತರ ಒಂದು ಸಂರಕ್ಷಣೆಗಾಗಿ ಯಾವುದೇ ಒಂದು ಕಾರ್ಯವನ್ನು ಮಾಡದೇ ಇರುವಂತಹದ್ದು ಅತ್ಯಂತ ಖಂಡನೀಯವಾಗಿರುವಂಥದ್ದು. ವಿಜಯಪುರದ ಉಸ್ತುವಾರಿ ಮಂತ್ರಿ, ಕಲಬುರಗಿ ಉಸ್ತುವಾರಿ ಮಂತ್ರಿಗಳು ಮುಖ್ಯಮಂತ್ರಿಗಳೊಂದಿಗೆ ಸೇರಿಕೊಂಡು ನಾಮಕೆ ವಾಸ್ತೆ ಏರ್ ಶೋ ಮಾಡಿದ್ದನ್ನು ಬಿಟ್ಟರೆ ಇಲ್ಲಿಯವರೆಗೆ ರೈತರ ಖಾತೆಗೆ ಒಂದೇ ಒಂದು ರೂಪಾಯಿ ಪರಿಹಾರದ ಧನ ಬಂದು ಬೀಳ್ತಾ ಇಲ್ಲ. ಸಂಪೂರ್ಣವಾಗಿ ರೈತರನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ. ಕಳೆದ ವರ್ಷವೂ ಕೂಡ ನೆಟೆ ರೋಗದಿಂದ ತೊಗರಿ ಹಾಳಾಗಿತ್ತು. ಉಗ್ರವಾದಂಥ ಹೋರಾಟಗಳು ಈ ನಮ್ಮ ಭಾಗದಲ್ಲಿ ನಡೀತು. ಪರಿಹಾರ ಕೊಡ್ತೇವೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಮತ್ತು ಇಲ್ಲಿಯ ಉಸ್ತುವಾರಿ ಮಂತ್ರಿಗಳಾಗಲಿ ಮತ್ತು ಕೃಷಿ ಮಂತ್ರಿಗಳಾಗಲಿ ಎರಡೂ ಕೈಗಳನ್ನು ಮೇಲೆ ಎತ್ತಿ ಗೋವಿಂದ ಗೋವಿಂದ ಅಂತ ಹೇಳಿ ನಡು ನೀರಿನಲ್ಲಿ ರೈತರಿಗೆ ಕೈ ಬಿಟ್ಟಂಥ ಉದಾಹರಣೆ ಇದೆ. ಕಳೆದ ಬಾರಿ ತೊಗರಿ ಹಾಳಾಯಿತು, ಹತ್ತಿಯಲ್ಲಿ ರೈತರಿಗೆ ಒಂದಿಷ್ಟು ಫಲ ಬಂದದ್ದಕ್ಕಾಗಿ ಅವರು ಹೇಗೋ ಜೀವನವನ್ನು ಸಾಗಿಸಿದರು. ಈ ಬಾರಿ ಪರಿಸ್ಥಿತಿ ಹಾಗಿಲ್ಲ. ರೈತ ಬೆಳೆದಂತಹ ಎಲ್ಲ ಬೆಳೆಯೂ ಕೂಡ ನೆಲ ಕಚ್ಚಿದೆ, ನೀರು ಪಾಲಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಇವರು ರೈತರ ನೆರವಿಗೆ ಧಾವಿಸ್ತಾ ಇಲ್ಲ ಅಂದರೆ ಇಂತಹ ಮತಿಗೆಟ್ಟ ಸರ್ಕಾರ, ಭ್ರಷ್ಟ ಸರ್ಕಾರ ಈ ದೇಶದಲ್ಲೇ ಇಲ್ಲ ಅನ್ನುವಂಥದ್ದನ್ನು ನಾನು ಇವತ್ತು ಸ್ಪಷ್ಟಪಡಿಸ್ತಾ ಇದ್ದೀನಿ. ಜಾತಿ ಸಮೀಕ್ಷೆ ನಮಗೆ ಮುಖ್ಯವಾಗಿಲ್ಲ, ರೈತರ ಬೆಳೆ ಹಾನಿ ಸಮೀಕ್ಷೆ ಬಹಳ ಮುಖ್ಯ ಆಗಿದೆ. ಅದನ್ನು ಬದಿಗೊತ್ತಿ ಮೊದಲು ಜಾತಿ ಸಮೀಕ್ಷೆಯಿಂದ ಇವತ್ತು ಗೊಂದಲ ಸೃಷ್ಟಿ ಆಗ್ತಾ ಇದೆ. ಮೊದಲು ಬೆಳೆ ಸಮೀಕ್ಷೆ ಆಗಲಿ, ರೈತರಿಗೆ ಪರಿಹಾರ ಕೊಡಿ. ರೈತ ಸುಖಿಯಾಗಿದ್ದರೆ ಮಾತ್ರ ರಾಜ್ಯ ಸುಭಿಕ್ಷೆಯಿಂದ ಇರಲಿಕ್ಕೆ ಸಾಧ್ಯ ಇದೆ. ಅಕಸ್ಮಾತ್ ರೈತ ನೊಂದ್ಕೊಂಡ್ರೆ, ರೈತ ಶಾಪ ಹಾಕಿದರೆ ಸಿದ್ದರಾಮಯ್ಯನವರ ಸರ್ಕಾರ ಈ ರಾಜ್ಯದಲ್ಲಿ ಉಸಿರಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಎಕರೆಗೆ ಒಣ ಬೇಸಾಯಕ್ಕೆ 25,000 ರೂಪಾಯಿ 10 ಎಕರೆವರೆಗೆ ಕೊಡಬೇಕು ಪರಿಹಾರ. ವಾಣಿಜ್ಯ ಬೆಳೆಗಳು
ಆ ಹಾನಿಯಾದರೆ ಅಂತಹ ಪ್ರದೇಶಗಳಿಗೆ ಎಕರೆಗೆ 50,000 5 ಎಕರೆವರೆಗೂ ನೀವು ಘೋಷಣೆ ಮಾಡಬೇಕು ಅನ್ನುವಂತಹ ಶಿವಸೇನೆ ಪಕ್ಷದ ಆಗ್ರಹ ಇದೆ. ಈ ನಿಟ್ಟಿನಲ್ಲಿ ನಾವು ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀವಿ. ಆದರೂ ಈ ಕುಂಭಕರ್ಣ ನಿದ್ದೆಯಲ್ಲಿರುವಂತಹ ಎಮ್ಮೆ ಚರ್ಮದ ಸರ್ಕಾರ ಇನ್ನೂ ಎಚ್ಚೆತ್ತುಕೊಳ್ಳದಾನೆ ತನಗೆ ಬೇಡವಾದ ವಿಷಯಗಳನ್ನು ತಮ್ಮ ಮಂತ್ರಿಗಳ ಕಡೆಯಿಂದ ಹೇಳಿಸಿ ಸಮಾಜದಲ್ಲಿ ರಾಜ್ಯದಲ್ಲಿ ಅಶಾಂತಿ ಮತ್ತು ಗೊಂದಲ ಸೃಷ್ಟಿ ಮಾಡುವಂತಹ ಕೆಲಸ ಇವತ್ತು ಇಲ್ಲಿಯ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇಂತಹ ಕುಕೃತ್ಯವನ್ನು ಮಾಡದೇನೆ ಸರ್ಕಾರ ಒಳ್ಳೆಯ ನಿಟ್ಟಿನಲ್ಲಿ ಸರ್ವೇ ಜನೋ ಸುಖಿನೋ ಭವಂತು ಅನ್ನುವಂತಹ ಘೋಷಣೆಯೊಂದಿಗೆ ಆಡಳಿತ ನಡೆಸಿದರೆ ಮಾತ್ರ ರಾಜ್ಯ ಶಾಂತ ರೀತಿಯಿಂದ ಇರಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಚಾರವನ್ನು ತಮಗೆಲ್ಲ ತಿಳಿಸ್ತಾ, ಮುಂಬರುವ ಕರ್ನಾಟಕದ ಯಾವುದೇ ಚುನಾವಣೆ ಇರಲಿ, ಗ್ರಾಮ ಪಂಚಾಯಿತಿಯಿಂದ MP ಎಲೆಕ್ಷನ್ವರೆಗೂ ಕೂಡ ಶಿವಸೇನೆ ಪಕ್ಷ ತನ್ನ ಅಭ್ಯರ್ಥಿಗಳನ್ನು ಚುನಾವಣಾ ಕಣಕ್ಕೆ ಇಳಿಸ್ತದೆ ಅನ್ನುವಂತಹ ಸಂದೇಶವನ್ನು ನಾನು ಈ ಸಂದರ್ಭದಲ್ಲಿ ತಮಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ನಮ್ಮ ನೋಡಿ ಸರ್, ನಮ್ಮದು ಇಡೀ ಕರ್ನಾಟಕದಂಥ ಜಿಲ್ಲಾ ಪ್ರವಾಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಸಾಕಷ್ಟು ಸಮಯ ನಮಗಿದೆ. ಎಲ್ಲೆಲ್ಲಿ ನಮಗೆ ಪ್ರಬಲ ಆಕಾಂಕ್ಷಿಗಳು ಬರ್ತಾರೆ, ಅನೇಕ ಜನ ಪಕ್ಷಕ್ಕೆ ಬರಲಿಕ್ಕೆ ಸಿದ್ಧರಾಗಿದ್ದಾರೆ. ಅಂಥವರನ್ನು ಆಯ್ಕೆ ಮಾಡಿಕೊಂಡು ಅವರ ಶಕ್ತಿಯನ್ನು ನೋಡಿಕೊಂಡು ಯಾವ ಕ್ಷೇತ್ರದಲ್ಲಿ ನಾವು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದರೆ ಸರಿಯಾಗುತ್ತೆ ಅನ್ನುವಂಥದ್ದನ್ನು ನೋಡಿಕೊಂಡು ಇಂತಿಷ್ಟು ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇದ್ದೀವಿ. ಬೇಸರಿರ್ತಕ್ಕಂಥ ಪ್ರಥಮಾದ್ಯತೆ ಮಹಾರಾಷ್ಟ್ರ ಕೊಡ್ತಾರೆ. ಅದು ಮಹಾರಾಷ್ಟ್ರ ಯಾವುದು ಕರ್ನಾಟಕದ ಕನ್ನಡ ನೆಲ ಜನ ಭಾಷೆ ವಿಚಾರದಲ್ಲಿ ತಾರತಮ್ಯ ಮಾಡ್ತಾರೆ. ಕೃಷ್ಣಾ ಅಣೆಕಟ್ಟೆ ಎತ್ತರ ವಿಚಾರ ಇರ್ಬೋದು, ನಮ್ಮ ಸಾಂಗ್ಲಿ ಕೊಲ್ಲಾಪುರ ಫ್ಲಡ್ ಬರ್ತದೆ ಸುಳ್ಳು ಆರೋಪ ಮಾಡ್ತಾರೆ. ನಮ್ಮ ಅಣೆಕಟ್ಟೆ ಎತ್ತರ ಮಾಡಕ್ಕೆ ಕೊಡಲ್ಲ, ಉಜಿನಿ ಡ್ಯಾಮ್ನಿಂದ ನೀರು ಬಿಡುವುದನ್ನಾಗೂ ಸರ್ಕಾರ ಕೊಡಲ್ಲ. ಭಾಷೆ ವಿಚಾರದಾಗಿ ಗಡಿ ವಿಚಾರದಾಗಿ ಯಾವಾಗಲೂ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ. ಅಂಥ ಒಂದು ಬೇಸಿರ್ತಕ್ಕಂಥ ರಾಜ್ಯದ ಪಕ್ಷ ಎಷ್ಟು ಮಟ್ಟಿಗೆ ನಿಮಗೆ ಯಶಸ್ಸು ಕೊಡ್ಬೋದು? ನೋಡಿ ಸರ್, ಕರ್ನಾಟಕ ರಾಜ್ಯ ಅಷ್ಟೇ ಇಲ್ಲ, ಮಹಾರಾಷ್ಟ್ರ ಇದೆ, ಕೆಳಗಡೆ ತಮಿಳುನಾಡು ಇದೆ, ಪಕ್ಕಕ್ಕೆ ತೆಲಂಗಾಣ ಇದೆ, ಆಂಧ್ರ ಪ್ರದೇಶ ಇದೆ. ಒಂದು ರಾಜ್ಯದ ಅಭಿವೃದ್ಧಿಗಾಗಿ ಸುತ್ತಲಿನ ರಾಜ್ಯಗಳು ತಕರಾರು ತೆಗೆಯುವಂಥದ್ದು ಸಹಜ. ವಿಶೇಷವಾಗಿ ಕೇವಲ ಮಹಾರಾಷ್ಟ್ರದವರೇ ಕರ್ನಾಟಕಕ್ಕೆ ತಕರಾರು ತೆಗಿತಾ ಇದ್ದಾರೆ ಅನ್ನುವಂತಹದ್ರ ಜೊತೆಗೆ ತಮಿಳುನಾಡಿನವರು ಕೂಡ ನಮಗೆ ಹಲವಾರು ಬಾರಿ ತಕರಾರುಗಳನ್ನು ತೆಗಿತಾರೆ. ನೀರು ಬಿಡಿ ಅಂತ ಹೇಳ್ತಾರೆ. ನಮ್ಮ ಮಂಡ್ಯ ಭಾಗದ ಜನರಿಗೆ ನೀರಿನ ತೊಂದರೆ ಇದ್ದರೂ ಕೂಡ ನ್ಯಾಯಾಲಯದ ಆದೇಶದ ಮೇರೆಗೆ ಸರ್ಕಾರ ನಮ್ಮ ರೈತರನ್ನು ವಂಚಿಸಿ ಇವತ್ತು ತಮಿಳುನಾಡು ಸರ್ಕಾರಕ್ಕೆ ನೀರು ಬಿಡ್ತಾರೆ. ಹೀಗಾಗಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನೋಡಿ, ಅಣೆಕಟ್ಟು ಎತ್ತರ ಮಾಡಬೇಕಂದ್ರೆ ಬರೀ ಕೇವಲ ಕರ್ನಾಟಕ ಮಹಾರಾಷ್ಟ್ರ ಕೂತ್ಕೊಂಡು ಮಾತಾಡೋದು ಬಗೆಹರಿಕ್ಕಿಂತಲೂ ಕೇಂದ್ರದಲ್ಲಿ ಅದಕ್ಕೆ ಆದಂಥ ಒಂದು ಸಮಿತಿ ಇರುತ್ತೆ. ಆ ಸಮಿತಿಯೊಂದಿಗೆ ಚರ್ಚೆ ಮಾಡಿ ನಿರ್ಣಯ ತೆಗೆದುಕೊಳ್ಳುವಂಥದ್ದು ಸದಾಕಾಲ ನಾವು ನೋಡ್ತಾ ಬಂದಿದ್ದೀವಿ. ಆ ನಿಟ್ಟಿನಲ್ಲಿ ಅದನ್ನು ಘೋಷಣೆ ಮಾಡ್ತಾರೆ. ಇನ್ನು ತಾವು ಗಡಿ ಮತ್ತು ಭಾಷಾ ವಿವಾದದ ಬಗ್ಗೆ ಹೇಳಿದರೆ, ನೀವು ಹೇಳಿದ್ದು ನಾನು ಒಪ್ಕೊಳ್ತೇನೆ. 2004ರಲ್ಲಿ ನಾವು ಶಿವಸೇನೆಯನ್ನು ತೊಗೊಂಡು ಬಂದಿದ್ದೀವಿ. ಗಡಿ ವಿಚಾರ ಬಂದಂತಹ ಸಂದರ್ಭದಲ್ಲಿ ಅದನ್ನು ಕೈ ಬಿಟ್ಟು ನಾವು ಧಾರ್ಮಿಕ ಸಂಘಟನೆಯನ್ನು ಮುಂದುವರ್ಸ್ಕೊಂಡು ಹೋದಿವಿ. ಬದಲಾದ ಕಾಲದಲ್ಲಿ ಇವತ್ತು ಶಿವಸೇನೆ ಪಕ್ಷ ಉದ್ಧವ್ ಠಾಕ್ರೆ ಕೈಯಲ್ಲಿಲ್ಲ, ಇವತ್ತು ಏಕನಾಥ್ ಶಿಂದೆ ಅವರ ಕೈಯಲ್ಲಿದೆ. ಏಕನಾಥ್ ಶಿಂದೆಯವರ ವಿಶಾಲತೆ ವೈಶಾಲ್ಯತೆ ಬಹಳ ಒಂದು ವಿಸ್ತಾರವಾಗಿದೆ. ಅವರ ಪಕ್ಷ ಇಡೀ ಭಾರತಾದ್ಯಂತ ಬೆಳಿಬೇಕು ಅನ್ನುವಂಥ ಅಪೇಕ್ಷೆ ಇಟ್ಕೊಂಡು ಇವತ್ತು ಅವರು ಆ ಕೆಲಸವನ್ನು ಶಿವಸೇನೆ ಪಕ್ಷವನ್ನು ಕಟ್ತಾ ಇದ್ದಾರೆ. ನಾವು ಮೊದಲನೇ ಪ್ರಶ್ನೆಯನ್ನು ಇದೇ ಮಾಡಿದ್ದೀವಿ, ಗಡಿ ವಿವಾದ ಭಾಷಾ ವಿವಾದಕ್ಕೆ ಏನು ಪರಿಹಾರ. ಅವರು ಒಂದೇ ಒಂದು ಮಾತನ್ನು ಹೇಳಿದರು, ಈ ವ್ಯಾಜ್ಯ ಸುಪ್ರೀಂ ಕೋರ್ಟ್ನಲ್ಲಿದೆ, ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ಪಾಲಿಸಬೇಕು, ನೀವು ಪಾಲಿಸಬೇಕು, ಅದರ ಬಗ್ಗೆ ಯಾವುದೇ ತಕರಾರಿಲ್ಲ ಅಂತ ಹೇಳಿ ಆಶ್ವಾಸನೆ ಕೊಟ್ಟ ಮೇಲೇ ನಾವು ಶಿವಸೇನೆಯನ್ನು ಕರ್ನಾಟಕಕ್ಕೆ ತೊಗೊಂಡು ಬಂದಿದ್ದೀವಿ. ಇಲ್ಲಿವರೆಗೆ ಸರ್ ಏಕನಾಥ್ ಇಲ್ಲ ನಿಮ್ದು ಅರ್ಥ ಮಾಡಿಕೊಂಡೆ. ಏಕನಾಥ್ ಶಿಂದೆ ಅವರ ಬಣ ಇಂತಹ ಕುಚೇಷ್ಟೆಗಳಿಗೆ ಕೈ ಹಾಕಿಲ್ಲ. ಉದ್ಧವ್ ಠಾಕ್ರೆ ಅವರಿರ್ಬೋದು, ಇನ್ನಿತರ ಬೇರೆ ಸಂಘಟನೆಗಳಿರ್ಬೋದು, ಅವರು ಈ ಒಂದು ಕುತಂತ್ರ ನಮ್ಮ ರಾಜ್ಯದಲ್ಲಿ ನಡೆಸ್ತಾ ಇದ್ದಾರೆ ಹೊರತು ಏಕನಾಥ್ ಶಿಂದೆ ಅವರ ಬಣದಿಂದ ಅಂತ ಯಾವುದೇ ನಡೀತಾ ಇಲ್ಲ. ಮಹಾರಾಷ್ಟ್ರದಲ್ಲಿನೇ ಇತ್ತೀಚೆಗೆ ಭಾಷಾ ವಿವಾದ ಪ್ರಾರಂಭ ಆಯಿತು.
ಹಿಂದಿ ಭಾಷಿಗರ ಮೇಲೆ ಹಲ್ಲೆಗಳಾದವು. ಉದ್ಧವ್ ಠಾಕ್ರೆ ಅಲ್ಲಿ ಯಾರು ಹಲ್ಲೆ ಮಾಡ್ತಾರೆ ಅವ್ರ ಪರ ನಿಂತ್ಕೊಂಡ್ರು. ಆದರೆ ಏಕನಾಥ್ ಶಿಂದೆಯವರು ಹಿಂದಿ ಭಾಷಿಕರ ಪರ ನಿಂತ್ಕೊಂಡು ಅವರಿಗೆ ನ್ಯಾಯ ಕೊಡಿಸಿದರು. ಇಷ್ಟು ಉದಾಹರಣೆ ಸಾಕು. ಕರ್ನಾಟಕ ಈಗ ನಿಮ್ಮ ಮೂಲ ಜಿಲ್ಲೆ ಗುಲ್ಬರ್ಗದಲ್ಲೂ ಬೆಳವಣಿಗೆ ಒಂದು ಕಡೆ ಚಿತ್ರದುರ್ಗದಲ್ಲಿ ಸರ್ಕಾರ ನೋಡಿ, ಕಲಬುರಗಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಆಡಳಿತ ನಡೀತಾ ಇದೆ. ಅವರು ಯಾವಾಗ ಪದಗ್ರಹಣ ಮಾಡಿದರೋ ITBT ಮತ್ತು ಪಂಚಾಯತ್ ರಾಜ್ ಮಂತ್ರಿಗಳಾಗಿ ಅವತ್ತಿನಿಂದನೇ ಫಸ್ಟ್ ಸಭೆಯಲ್ಲಿನೇ ಹಿಂದೂ ವಿರೋಧಿ ಮಾತುಗಳನ್ನು ಆಡಿದರು. ಯಾರು ಗೋಮಾತೆ ರಕ್ಷಣೆ ಮಾಡ್ತಾರೆ, ಕೆಂಪು ಶಾಲ್ ಹಾಕೊಂಡು ಬರ್ತಾರೆ, ಅವ್ರನ್ನ ಒದ್ದು ಒಳಗಡೆ ಹಾಕಿ ಅಂತ ಅಲ್ಲಿಂದ ಪ್ರಾರಂಭವಾಗಿರುವಂತಹ ಅವರ ದ್ವೇಷ ಇವತ್ತಿನವರೆಗೂ ರಾರಾಜಿಸ್ತಾ ಇದೆ. ಸಾಕಷ್ಟು ಹೋರಾಟಗಳನ್ನು ನಾವು ಮಾಡಿದ್ದೇವೆ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಕೆಲಸಗಳಿದ್ದಾವೆ. ಅವೆಲ್ಲವೂ ಬಿಟ್ಟು ಕೇವಲ RSS ಅನ್ನು ಗುರಿಯಾಗಿಸಿಕೊಂಡು, ಹಿಂದೂ ಸಂಘಟನೆಗಳನ್ನು, ಹಿಂದೂ ಮಠ ಮಂದಿರಗಳ ಆಸ್ತಿಗಳನ್ನು ಗುರಿಯಾಗಿಸಿಕೊಂಡು ಅವ್ರ ಮೇಲೆ ನಿರಂತರ ದಬ್ಬಾಳಿಕೆ ಮಾಡ್ತಾ ಇದೆ. ಇದನ್ನು ಇಡೀ ಹಿಂದೂ ಸಮಾಜ ಖಂಡಿಸ್ತಾ ಇದೆ. ನೋಡಿ, ಇವರ ನಿರ್ಲಕ್ಷ್ಯ. ಹಬ್, ಗೂಗಲ್ ಹಬ್, AI ಹಬ್ ಸುಮಾರು 30,000 ಕನ್ನಡಿಗರಿಗೆ ಉದ್ಯೋಗ ಕೊಡಿಸ್ತಾ ಇತ್ತು. ಇವರ ನಿರ್ಲಕ್ಷ್ಯದಿಂದ, ಇವರ ಉದಾಸೀನತೆಯಿಂದ ಇವತ್ತು ಆಂಧ್ರ ಪಾಲಾಗಿಬಿಡ್ತು, ವಿಶಾಖಪಟ್ಟಣಕ್ಕೆ ಹೋಯ್ತು. ಅದು ಹೋದ್ರೂ ಹೋಗಲಿ, ಅದು ಸರ್ಕಾರ, ಆಂಧ್ರ ಸರ್ಕಾರಕ್ಕೆ ವಿಪತ್ತು, ಆರ್ಥಿಕ ವಿಪತ್ತು ಬರುತ್ತೆ ಅಂತ ಹೇಳ್ತಾರೆ ಇವರು. ನಿಮ್ಮಲ್ಲಿ ಪಂಚ ಗ್ಯಾರಂಟಿಯಿಂದ ಆರ್ಥಿಕ ವಿಪತ್ತು ಆಗ್ತಾ ಇಲ್ವಾ? ಇದನ್ನೇಕೆ ಇವರು ಗಮನ ಹರಿಸೋಲ್ಲ? ಸುಮಾರು 1.25 ಕರೋಡ್ ಲಕ್ಷ ಕೋಟಿ ಸ್ಕೀಮ್ ಅದು. ಅದನ್ನು ಬೇರೆ ರಾಜ್ಯಕ್ಕೆ ಇವರು ಬಿಡ್ತಾರಂದ್ರೆ ಒಂದು ಶೌಚಾಲಯ ಕಟ್ಟುವ ಯೋಗ್ಯತೆ ಇಲ್ಲ ಇವರಿಗೆ. ಪಾಪ ಪರೇಡ್ ಮಾಡಿದಂಥ, ಗಣವೇಶ ಹಾಕಿ ಪರೇಡ್ ಮಾಡಿದಂಥ PDOವನ್ನು ಸಸ್ಪೆಂಡ್ ಮಾಡಿದರು. ಇಂತಹ ಭ್ರಷ್ಟ PDOಗಳು ಇದೇ ಕಲಬುರಗಿ ಮಂತ್ರಿಗಳ ಸುತ್ತಮುತ್ತಲೂ ಇದ್ದಾರೆ. ಅವ್ರನ್ನ ಯಾರೂ ಸಸ್ಪೆಂಡ್ ಮಾಡ್ತಾ ಇಲ್ಲ. ಹೀಗಾಗಿ ಇದು ಉತ್ತಮ ಬೆಳವಣಿಗೆ ಅಲ್ಲ. ಪ್ರಿಯಾಂಕಾ ಖರ್ಗೆಯವರು ಬಹಳ ತಲೆ ಕೆಡಿಸ್ಕೊಂಡಿದ್ದಾರೆ. 2019ರಲ್ಲಿ ಅವ್ರ ತಂದೆಯವರನ್ನು RSS ಸೋಲಿಸ್ತು ಅಂತ ಹೇಳ್ತಾರೆ. ಇನ್ನು RSS ಬಲಿಷ್ಠ ಆಯ್ತಂದ್ರೆ ಆ ಸೋಲು ನನಗೂ ಬರುತ್ತೆ ಅಂತ ಹೇಳಿ ಕನಸಿನಲ್ಲಿ ಕನವರಿಸಿ ಇವತ್ತು RSS ಮೇಲೆ ನಿರಂತರವಾಗಿ ಹಿಂದೂ ಸಂಘಟನೆಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ನಾವು ಹೆದರೋದಿಲ್ಲ. ಮುಂದಿನ ಚುನಾವಣೆಯಲ್ಲಿ ಈ ಪ್ರಿಯಾಂಕಾ ಖರ್ಗೆ ಆ್ಯಂಡ್ ಟೀಮ್ಗೆ ತಕ್ಕ ಪಾಠ ನಾವು ಕಲಿಸ್ತೇವೆ. ಹೇಳ್ತಾರೆ ದೊಣ್ಣೆ ಇಟ್ಕೊಂಡು ತಿರುಗಾಡ್ತಾರೆ ಅಂತ. ಅವ್ರ ಜೊತೆಗಿರೋರೆ ನಮ್ಮನ್ನು ಕೊಲೆ ಮಾಡಲಿಕ್ಕೆ ಸುಫಾರಿ ಕೊಟ್ಟರು. ಕಲಬುರಗಿಯಲ್ಲಿ ಒಬ್ಬ MLAನ ಕೊಲ್ಲೋಕೆ ಸುಫಾರಿ ಕೊಟ್ಟರು. ಅದನ್ನು ನಿಯಂತ್ರಣ ಮಾಡೋಕ್ಕಾಗಲ್ವಾ ಇವರಿಗೆ? ಅದನ್ನು ಬಿಟ್ಟು ರಾಷ್ಟ್ರಭಕ್ತಿಯನ್ನು ಹುಟ್ಟಿಸುವಂಥ ಸಂಘಟನೆಗೆ ಕಡಿವಾಣ ಹಾಕೋದಾದರೆ ಯಾವ ಕಾರಣಕ್ಕೂ ಕೂಡ ಅದು ಸಾಧ್ಯ ಇಲ್ಲ. ನೆಹರು ಅವರಿಂದನೇ ಸಾಧ್ಯ ಇಲ್ಲ, ಇನ್ನು ಇವರಿಂದ ಏನು ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಕಲಬುರಗಿಯಲ್ಲಿ ಆ ಪರಿಸ್ಥಿತಿ ಆದರೆ ಇಲ್ಲಿ ವಿಜಯಪುರದಲ್ಲಿ ಕನ್ನೇರಿ ಶ್ರೀಗಳಿಗೆ ನಿರ್ಬಂಧ ವಿಧಿಸಿದ್ದಾರೆ. ಇಲ್ಲಿಯ ಉಸ್ತುವಾರಿ ಸಚಿವರ ಒಂದು ಕೃಪಾ ಕಟಾಕ್ಷದಿಂದ ಏನು ಮಾಡಿದ್ದಾರೆ ಕನ್ನೇರಿ ಶ್ರೀಗಳು? ಏನು ಭಯೋತ್ಪಾದಕರ ಅಥವಾ ಯಾರ ಮೇಲಾದರೂ ಹಲ್ಲೆ ಮಾಡಲಿಕ್ಕೆ ಹೋಗಿದಾರ? ಅವ್ರದ್ದೇನೋ ಹಲ್ಲೆ ಗುಂಪು ಇದೆನಾ? ಯಾವುದೋ ಒಂದು ಮಾತಿನ ಭರದಲ್ಲಿ ಒಂದು ಮಾತನ್ನು ಆಡಿದಂತಹ ಒಬ್ಬ ಸ್ವಾಮಿಗಳಿಗೆ, ರೈತರನ್ನು ಸಾವಯವ ಕೃಷಿಯಲ್ಲಿ ಪರಿವರ್ತನೆ ಮಾಡುವಂತಹ ಒಬ್ಬ ಶ್ರೇಷ್ಠ ಸಂತರನ್ನು ನೀವು ನಿರ್ಬಂಧ ವಿಧಿಸ್ತೀರಿ, ವಾಚಾಮಗೋಚರವಾಗಿ ಅವರಿಗೆ ಟೀಕೆ ಮಾಡ್ತೀರಿ, ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡ್ತೀರಿ. ಇದು ಯಾವ ಸೀಮೆನೇ ಇದು? ಬಸವಣ್ಣ ತತ್ವದ ಅಭಿಮಾನಿಗಳು MB ಪಾಟೀಲ್ ಹೇಳ್ತಾರೆ, ವೀರಶೈವ ತತ್ವದ್ದೇ ಬೇರೆ, ಆಚಾರ ವಿಚಾರ ಲಿಂಗಾಯತ ತತ್ವದ್ದೇ ಬೇರೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಲಿಂಗಾಯತ ತತ್ವ ತನಗೆ ಮುನಿದವರಿಗೆ ತಾನು ಮುನಿಯಲೇಕಯ್ಯ, ತನಗಾದರೇನು ಇನ್ನು ಇತರರಿಗಾದರೇನು ಅಂತ ಬಸವಣ್ಣವ್ರು ಹೇಳಿದ್ದಾರೆ. ಇವರು ತಮ್ಮ ಹಿಂಬಾಲಕರಿಂದ ಆ ಶ್ರೀಗಳ ಅವಮಾನ ಮಾಡುವಂಥದ್ದು ಖಂಡಿತ ಶೋಭೆ ತರುವಂಥದ್ದಲ್ಲ. ಕನ್ನೇರಿ ಶ್ರೀಗಳಿಗಿಂತ ಏನು ಅವ್ರು ಮಾತಾಡಿದಾರಲ್ಲ, ಅದು ಒಂದು ಸಾಂಪ್ರದಾಯವಾದಿ ಥರ ಅವರು ಹೇಳಿದ್ದಾರೆ. ಈ ರೀತಿಯಾದಂಥ ದೇಶ ವಿಭಜನೆ, ಧರ್ಮ ವಿಭಜನೆ ಮಾಡೋರಿಗೆ ಹಲ್ಲೆ ಮಾಡಬೇಕು, ಇವ್ರನ್ನ ಬೆದರಿಸಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಹೇಳಿಲ್ಲ ಅವರು. ಅಂಬಿಗರ ಚೌಡಯ್ಯನೂ ಕೂಡ ಆ ವಚನವನ್ನು ಹೇಳಿದ್ದಾರೆ, ಅದೇ ಮಾತನ್ನು ಉಪಯೋಗಿಸಿ ಹೇಳಿದ್ದಾರೆ. ಆದರೆ ಅಂಬಿಗರ ಚೌಡಯ್ಯನೂ ಕೂಡ ನೀವು ನಿರ್ಲಕ್ಷ್ಯ ಮಾಡ್ತೀರಾ?
ಸರಿಯಲ್ಲ. ಅವ್ರಿಗಿಂತಲೂ ಅಪಾಯಕಾರಿ ದುಷ್ಟಶಕ್ತಿಗಳು ಇವತ್ತು ಇಲ್ಲಿ ಉಸ್ತುವಾರಿ ಸಚಿವರ ಸುತ್ತಮುತ್ತ ಇದ್ದಾರೆ. ಏನು ಕ್ರಮ ತಗೊಂಡಿದ್ದಾರೆ ಇವರು? ಅಮಿತ್ ಶಾ ತಲೆ ಕಡಿದ್ರೆ, ಅಮಿತ್ ಶಾ ನಾಲಿಗೆ ಕತ್ತರಿಸಿದರೆ 1 ಕೋಟಿ ಬಹುಮಾನ ಕೊಡ್ತೀನಿ ಅಂತ ಹೇಳಿದವರು ಇಲ್ಲೇ ಬಿಜಾಪುರದವ್ರೆ ಅವರು. ಇವ್ರ ಮೇಲೆ ಒಂದಾದರೂ ಸುಮೋಟೋ ಕೇಸ್ ದಾಖಲಾಯ್ತಾ ನಿಮ್ಮಲ್ಲಿ? ಅಪಾಯಕಾರಿ ಶಕ್ತಿಗಳು, ರೌಡಿಗಳು, ಮಟಗಾ ಅಡ್ಡೆಗಳು, ಇಸ್ಪೈಟ್ ಅಡ್ಡೆಗಳು, ಎಗ್ಗಿಲ್ಲದೆ ಗಾಂಜಾ ಡ್ರಗ್ಸ್ ಸ್ಮಗ್ಲಿಂಗ್ ಇಲ್ಲಿ ನಡೀತಾ ಇದೆ. ಅದರ ಬಗ್ಗೆ ಇಲ್ಲಿ ಉಸ್ತುವಾರಿ ಮಂತ್ರಿಗಳು ಗಮನ ಹರಿಸ್ಬೇಕು. ಅದನ್ನೆಲ್ಲ ನಿರ್ಮೂಲನೆ ಮಾಡಲಿಕ್ಕೇ ನಾವು ಇಲ್ಲಿ ಶಿವಸೇನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾವುದೇ ದುಷ್ಟಶಕ್ತಿಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಈ ಸುದ್ದಿ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ನೋಡಿ ಸರ್, ಅವ್ರು ಹೇಳಿದ್ದಾರೆ, ನನ್ನ ಹಿಂದಿನ ಭಾಷಣಗಳನ್ನು ನೀವು ಕೇಳಿ. ಇಲ್ಲಿ ಕೇಳಿ. ಇಲ್ಲ ಸಮರ್ಥನೆ ಅಂತ ನಾನು ಹೇಳಿಲ್ಲ, ಸಮರ್ಥನೆ ಅಂತ ಹೇಳಿಲ್ಲ. ಯಾವುದೋ ಒಂದು ಆವೇಶದಲ್ಲಿ ಅವರು ಆ ಮಾತನ್ನು ಆಡಿದ್ದಾರೆ. ಅದನ್ನು ಪೂಜ್ಯರು ಆಗಿರುವಂಥವ್ರು ಈ ರೀತಿ ಮಾತಾಡಬಾರ್ದು, ಇದು ಸರಿಯಲ್ಲ, ಅದಕ್ಕೆ ವಿಷಾದ ವ್ಯಕ್ತಪಡಿಸಿ ಅಂತ ಹೇಳಿ ಒಂದು ದೂರವಾಣಿ ಮುಖಾಂತರ ಇಲ್ಲಿಯ ಸಚಿವರು ಏನಾದರೂ ಕೋರಿದರೆ ನಿಶ್ಚಿತವಾಗಿ ಅವರು ವಿಷಾದ ವ್ಯಕ್ತಪಡಿಸ್ತಾ ಇದ್ರು. ಅದನ್ನು ಬಿಟ್ಟು ಹಿಂಬಾಲಕರದಿಂದ ಪೂಜ್ಯರ ಭಾವಚಿತ್ರಕ್ಕೆ ಪಾದರಕ್ಷೆಯಿಂದ ಹೊಡೆಯುವಂಥದ್ದು, ಅದನ್ನು ಸುಡುವಂಥದ್ದು ಮಾಡಿದ್ದು ಇವ್ರದೇ ಪ್ರೇರಣೆಯಿಂದ. ಯಾರು? ಇವರೇ ತಾನೇ? ಇವರು ಹೇಳಿದ್ರಿಂದಲೇ ಎಲ್ಲ ನಡೀತಾ ಇದೆ ಅಲ್ಲ. 2018-17 ಕೂಡ ಇದೇ ಆಯಿತು. ಇವರೇ ನೇತೃತ್ವ ವಹಿಸಿದರು. ಇದು ಇಲ್ಲ ಪ್ರತ್ಯೇಕ ಲಿಂಗಾಯತ ಹೋರಾಟದಲ್ಲಿ ಆವಾಗೂ ಇದ್ರು, ಇವಾಗೂ ಇದ್ದಾರೆ. ಇವರ ಕೃಪಾ ಕಟಾಕ್ಷದಿಂದಲೇ ಅದು ನಡೀತಾ ಇದೆ. ಹೇಳಿ. ಬಟ್ ಅಲ್ಲಿ ಇರ್ತಕ್ಕಂಥ 300 ಸ್ವಾಮೀಜಿಗಳಿಗೂ ಇದು ಅನ್ವಯಿಸುತ್ತೆ ಆ ಪದ ಅಂತಕ್ಕಂಥ ವಿಚಾರವಾಗಿ ಹೇಳಿದರು ಅಲ್ವಾ? ಮತ್ತೆ ಅದು ಅಲ್ಲಿರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳು ಏನು ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗಲ್ಲ. ನೋಡಿ, ಇವರು ಯಾರು ಸಂಸ್ಕೃತಿಯ ಒಂದು ಉತ್ಸವದ ಸಮಾರಂಭದಲ್ಲಿ ಅವರಿದ್ದರು. ಯಾರು? ಸಿದ್ಧಗಂಗಾ ಶ್ರೀಗಳು. ಪದ ಬಳಕೆ ಅಲ್ಲಿಲ್ಲ, ಪದ ಬಳಕೆ ಗ್ಯಾಂಗು, ಚಪ್ಪಲಿ, ಇಲ್ಲ ಅದು ಸ್ವಲ್ಪ ಈಗ ನೋಡಿ, ಇಲ್ಲ ಅದು ನಾನು ಅದನ್ನು ಸ್ವೀಕಾರ ಮಾಡೋದಿಲ್ಲ. ಆವೇಶದ ಬರದಲ್ಲಿ ಅವರು ಆಡಿರುವಂತಹ ಮಾತು ಅವರೇ ಸ್ಪಷ್ಟೀಕರಣ ಕೊಟ್ಟು ತಿಳಿ ಮಾಡಬೇಕಾಗಿದೆ. ಅವರು ತಿಳಿ ಮಾಡಬೇಕಾಗಿದೆ. ಯಾಕೆ ಅಂತ ಕೇಳಿದರೆ ನಾನು ನಿಮಗೆ ಹೇಳ್ತೀನಿ, ಸಮಯ ಬಂದಿದೆ ಅಂತ. ಅವರನ್ನು ಅನುಕರಿಸುವಂತಹ ಶಿಷ್ಯಂದಿರು ಕೂಡ ಕಲಬುರಗಿಗೆ ಒಬ್ಬರು ಬಂದುಬಿಟ್ಟು ಏನೇನೋ ಮಾತಾಡ್ಬಿಟ್ರು ಮಠಾಧೀಶರ ಬಗ್ಗೆನೇ. ಅದು ಆಗಬಾರ್ದು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಅದು ಆಗಬೇಕು ಅನ್ನುವಂಥದ್ದು ನಮ್ಮ ಆಶಯನೂ ಕೂಡ ಇದೆ. ಯಾವುದೋ ಒಂದು ಸಂದರ್ಭದಲ್ಲಿ ಆ ಆವೇಶದಿಂದ ಅವರು ಹೇಳಿದ್ದಾರೆ, ಅದಕ್ಕೆ ಅವರು ಸ್ಪಷ್ಟೀಕರಣ ಕೊಡಬೇಕು ಅನ್ನುವಂಥದ್ದೇ ನಮ್ಮ ಒಂದು ಆಗ್ರಹ ಇದೆ.